ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶುಕ್ರವಾರ, ಸೊ ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಸೊ ಇವತ್ತು ಸ್ಕೂಲಿಗೆ ಸ್ಯಾರಿ ಹಾಕ್ಕೊಂಡು ಹೋಗಬೇಕಿತ್ತು. ಸೊ ಸ್ಕೂಲಲ್ಲಿ ಒಂದು ಸೆಲೆಬ್ರೇಷನ್ ಇತ್ತು, ಹಾಗಾಗಿ ಇವತ್ತು ಸ್ಕೂಲ್ಗೆ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಆಲ್ರೆಡಿ. ಸೊ ಈಗ ಟಿಫನ್ ಪುಳಿಯೋಗರೆ ಮಾಡಿದ್ದೆ. ಸೊ ಈಗ ಹೊರಡಬೇಕು ಸ್ಕೂಲಿಗೆ. ಮಕ್ಕಳೆಲ್ಲ ಹೋದರು. ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದಂಥದ್ದು, ಕಳಶ ಎಲ್ಲ ತೊಳೆದಿರಲಿಲ್ಲ. ಸೊ ಹಾಗಾಗಿ ದೇವ್ರನ್ನೇ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಸೊ ಇವತ್ತು ಪೂಜೆ ಎಲ್ಲ ಆಗಿದೆ, ಆಲ್ರೆಡಿ ಹೊರಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ. ಇವತ್ತು ಫೌಂಡರ್ಸ್ ಡೇ ಇದೆ. ಸೊ ಹಾಗಾಗಿ ಅದರದ್ದು ಸೆಲೆಬ್ರೇಷನ್ನು, ಮಕ್ಕಳದ್ದು ಡ್ಯಾನ್ಸು ಮತ್ತು ಸಿಂಗಿಂಗು, ನಮ್ಮದು ಟೀಚರ್ಸ್ದು ಹಾಡಿದೆ. ಸೊ ಹಾಗಾಗಿ ಎಲ್ಲರೂ ಸೇಮ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀವಿ. ಸೊ ಚೆನ್ನಾಗಿರುತ್ತೆ, ನೋಡೋಣ. ಆದರೆ ಒಂದು ಫೋಟೋ ಹಾಕ್ತೀನಿ. ಇವತ್ತು ಸಂಜೆ ಆಗಿದೆ. ಸೊ ಸಂಜೆ ಅಮ್ಮ ಬಂದಿದ್ದರು, ಹಾಗಾಗಿ ಮಕ್ಕಳು ತಿನ್ನೋಕೆ ಏನಾದ್ರು ಬೇಕು ಅಂತಾರೆ ಅಂತ ಹೇಳಿ ಚಕ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಮಾಡಿಸ್ತಾ ಇದ್ದೀನಿ ಅಮ್ಮನ ಕೈಯಲ್ಲಿ. ಚಕ್ಲಿಗೆ ಇರೋ ನಿಮಿಷ ಬಿಳಿಯಲ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು, ಹುರ್ಗಡ್ಲೆನ ಪುಡಿ ಮಾಡಿಕೊಂಡು ಅದೊಂದು ಬಟ್ಲು ಹಾಕ್ಕೊಂಡಿದ್ದೀವಿ. ಜೀರಿಗೆ, ಖಾರದ ಪುಡಿ, ಉಪ್ಪು ಮತ್ತು ಈಗ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀವಿ. ಇಷ್ಟು ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು, ಆವಾಗ ಗರಿ ಗರಿಯಾಗಿ ಬರುತ್ತೆ. ಈಗ ಎಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ. ಈಗ ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿರೋ ಎಣ್ಣೆನ ಹಾಕ್ಕೊಬೇಕು, ಚಕ್ಲಿ ಕಲಸೋದಕ್ಕೆ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಅಂತ. ಸೈಡ್ ಮನೀಷ್ ಅವರು ಸಾಕ ನೂರೇ ಥರ ಬರ್ತಾಯ್ತಲ್ಲ. ಇದಂಗೆ ಇದ್ರೆಣ್ಣೆ ಅಲ್ವಾ? ಕಡಲೆಕಾಯ ಕಡಲೆಕಾಯಿ ಎಣ್ಣೆ ಕೈ ಬಿಸಿ ಆಯ್ತವಾ? ಇದು ಕಾಯಿಲಿಲ್ಲ ಎಣ್ಣೆ. ಬೇಲು ಬೇಲು ನಾನೇ ಸ್ವಲ್ಪ ಹಾಕು, ಕಲಿಸ್ತಾ ಚೂರು ಇರ್ತೀನಿ. ಚೂರು ಹಾಕ್ಬೇಕು ನೀರು. ಚೂರು ಹಾಕಿದ್ರೆ ತುದಿಗೋಗ್ಬೇಕು. ಒಂದು ನಿಮಿಷ ಇರು ಸ್ವಲ್ಪ ಒಂದು ನಿಮಿಷ ಉಪ್ಪು ನೋಡ್ತೀನಿ. ಫುಲ್ ಕಲಿಸ್ಬಿಡ್ರಿ ಆಮೇಲೆ ನೋಡ್ರಿ. ಚೂರು ಹಾಕ್ಬೇಕಾ? ಚೂರು ಸಪ್ಪೆ ಆಗಿತ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ನೀರು ಸ್ವಲ್ಪನೇ ಕಲಿಸ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ನಾದಬೇಕಂತೆ, ನಾದಿದ್ರೆ ಚಕ್ಲಿ ಮಾಡ್ಬೇಕಾರಂತೂ ನನ್ನ ಮಗಳು ನಾನೇ ನೀರು ಹಾಕ್ತೀನಿ, ನಾನೇ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ಲು. ಅಮ್ಮ ಚಕ್ಲಿಗೆಲ್ಲ ಕಲಿಸ್ತಾ ಇದ್ದಾರೆ, ಚೆನ್ನಾಗಿ ನಾದಿದ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗೆಲ್ಲ ಕಲಿಸ್ಬಿಟ್ಟು ಈಗ ಚಕ್ಲಿ ಒತ್ತಾ ಇದ್ದೀವಿ ನೋಡಿ. ಇದು ಅಮ್ಮನೇ ಕೊಡಿಸಿದ್ರು, ಚಕ್ಲಿ ಒತ್ತೋದು ಇರಲಿ ಒಂದು ಇಟ್ಕೊಂಡಿರು ಸೊ ಅಂತ ಅಂದ್ಬಿಟ್ಟು. ನನ್ನ ಮಗಳು ನೋಡಿ ನಾನೇ ಒತ್ತೀನಿ ಅಂದ್ಬಿಟ್ಟು ಯಾವ್ಯಾವ ಶೇಪಲ್ಲಿ ಒತ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಉಲ್ಟಾ ಚೆನ್ನಾಗಿ ನಾದಬೇಕು. ಕೊಡಿಲಿ, ನಾನು ಮಾಡ್ತೀನಿ, ಕೊಡಿಲಿ. ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಕೊಡಿಲಿ, ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಚಕ್ಲಿ ರೆಡಿಯಾಗಿದೆ. ಮೋನಿಶಾ ಅವರು ಡಿಸೈನಾಗಿ ಚಕ್ಲಿ ಒತ್ತಾ ಇದ್ದಾರೆ. ಇದು ನೀಟಾಗಿ ಅದು ಹಂಗೆ ಕಟ್ಟಾಗೋಯ್ತೈತೆ. ಪಪ್ಪ ಇಲ್ಲ, ಗಟ್ಟಿ ಏನಾಗಿಲ್ಲ. ಕಡೆ ಎಣ್ಣೆ ಕಾಯಿಸ್ತಾ ಇದ್ದೀವಿ. ಚಕ್ಲಿ ರೆಡಿಯಾಗಿದೆ. ನಾವು ಈ ಥರ ಶೇಪೆಲ್ಲ ಒತ್ಬಿಟ್ಟಿದ್ದೀವಿ ಒಂದೊಂದು. ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ನಾನು ನಾನೇ ಒತ್ಲಾ? ಹಾಂ, ಅದಕ್ಕೆ ಅಷ್ಟೊತ್ತರೆಗೂ ಚಕ್ಲಿ ಎಲ್ಲ ಮಾಡಿದ್ದಾಯಿತು, ತಿಂದಿದ್ದು ಆಯಿತು. ತುಂಬ ಚೆನ್ನಾಗಿತ್ತು ಟೇಸ್ಟು. ಅಮ್ಮ ಬಂದಿದ್ದರು, ಈಗ ಹಾಗೆ ವಾಕಿಂಗ್ ಮಾಡ್ಕೊಂಡು ಹೋಗಿ ಅಮ್ಮ ಹೊರಟರು. ಹಾಗೆ ಹೋಗಿ ಅಲ್ಲಿವರೆಗೂ ಓಡಾಡ್ಕೊಂಡು ಬರೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಇವತ್ತು ಈವ್ನಿಂಗ್ 1 ಟೈಮ್ಗೆ ಏನು ಸಾಂಬಾರು ಮಾಡೋದು ಅಂತ ಹೇಳಿ, ಸೊ ಮೊಸರು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಒಂಚೂರು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಈಗ ಬಾಡಿಸ್ಕೊತಾ ಇದ್ದೀನಿ.
ನೆಕ್ಸ್ಟ್ ಈ ಕಡೆ ತೆಂಗಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು, ಇದು ರುಬ್ಕೊಂಡಿರೋದು ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು, ಬೆಳ್ಳುಳ್ಳಿ ಹಾಕಿ ಇದೆಲ್ಲ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ರುಬ್ಬಿರೋದು ಈ ರೀತಿ ಗಟ್ಟಿಗಿರುತ್ತಲ್ಲ, ಹಾಕೊಂಡು ಹೀಗೆ ನೋಡಿ ಎಲ್ಲ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಎಲ್ಲ ಬಾಡಿಸ್ಕೊತೀನಿ ನೀಟಾಗಿ. ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳೋಣ. ಸೊ ಇದಾಗೆ ಗಟ್ಟಿಯಾಗುತ್ತೆ ನೀರೆಲ್ಲ ಇದಾಗಿ. ತುಂಬ ಈಸಿ. ಇದು ಆರಿದ ಮೇಲೆ ಇದಕ್ಕೆ ಮೊಸರು ಹಾಕ್ಕೊಳ್ಳೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸೈಡ್ಸ್ಗೆ ಹುರುಳಿಕಾಳು ಹುರಿದ್ಬಿಟ್ಟು ಬೇಯಿಸ್ಕೊಳ್ಳೋದು ಅಥವಾ ಕಡಲೆಕಾಳು ಹುರಿದು ಬೇಯಿಸ್ಕೊಳ್ಳೋದು, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ. ಸೊ ನಾನೀಗ ಕಡಲೆಕಾಳು ಹುರಿದ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇದ್ರ ಜೊತೆಗೆ. ಮಕ್ಕಳು ಈ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ನಾನು ರುಬ್ಬೋದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಚೂರು ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ ಹುರ್ಕೊಬೇಕು ಅದನ್ನು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮೂರನ್ನು ರುಬ್ಕೊಂಡಿದ್ದೆ. ಇನ್ನೇನು ಹಾಕೋಂಗಿಲ್ಲ ಅಷ್ಟೇ. ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ, ನಾನು 4 ಜನಕ್ಕೆ ಒಂದು 4 ಹಾಕಿದ್ದೀನಿ ಅಷ್ಟೇ. ಸೊ ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ರುಬ್ಬಕ್ಕೆ ಎಲ್ಲ ಸೇರಿ. ಸೊ ಇದು ನೋಡಿ ಹೀಗೆ ಕುದೀತಾ ಇರುತ್ತಲ್ವ, ಗಟ್ಟಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಆಮೇಲೆ ಫುಲ್ ತಣ್ಣಗಾದ್ಮೇಲೆ ನಾವು ಮೊಸರು ಹಾಕ್ಕೊಳ್ಳೋವಂಥದ್ದು. ಬಿಸಿಲೇ ಹಾಕಿದ್ರೆ ಸ್ವಲ್ಪ ಒಡೆದೋದಂಗೆ ಆಗಿಬಿಡುತ್ತೆ ಬಿಸಿಗೆ. ಸೊ ಹಾಗಾಗಿ ಆರಿದ ಮೇಲೆ ಮೊಸರು ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ ಸಾಂಬಾರು. ಸಂಜೆ ಟೈಮು ತರಕಾರಿ ಸಾಂಬಾರು ಸೊಪ್ಪು ಎಲ್ಲ ಮಾಡಿ ಬೇಜಾರಾದಾಗ ಈ ರೀತಿ ಮೊಸರು ಯೂಸ್ ಮಾಡಿ, ಈ ಚಳಿ ಇದ್ದಾಗ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡೋರ ಜೊತೆ ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬಿಸಿ ಬಿಸಿ ಕಡಲೆಕಾಳು ಹುರಿದ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಸಾಂಬಾರ್ದು ಇನ್ನೇ ನೋಡಿ ಗಟ್ಟಿಯಾಗಿದೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಈ ನೀರೆಲ್ಲ ಹೋಗಬೇಕು, ಅಲ್ಲಿವರೆಗೂ ನಾನು ಫುಲ್ಲು ಡ್ರೈ ಮಾಡಿಕೊಂಡು ಆರಿದ ಮೇಲೆ ಮೊಸರು ಹಾಕ್ಕೊತೀನಿ. ಏನಿದು ಏನು ಮಾಡ್ತಾಯಿದ್ದೀರಾ, ಹಿಂಗೆ ಕೂಗಾಡ್ತಾ ಇದ್ದೀರಲ್ಲ? ಇವ್ರಿಗೆ ಯು ಟಿ ಇದೆ, ಅದಕ್ಕೆ ಇವರೆಲ್ಲ ಟೆಸ್ಟ್ ಕೊಡ್ತಾ ಇದ್ದಾರೆ ಅವ್ರಿಗೆ. 9. ನಾನು ಈಗ 1/2 ಲೀಟರ್ ಮೊಸರು ತರಿಸಿದ್ದೀನಿ. ಫುಲ್ ಹಾಕಲ್ಲ, ಒಂದು 1/4 ಲೀಟ್ರ್ ಹಾಕ್ತೀನಿ. ಸೊ ಗಟ್ಟಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಆಗಿದೆ ಗಟ್ಟಿಗೆ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡೆ ನೋಡಿ, ಇಷ್ಟು ಗಟ್ಟಿ ಆಗಬೇಕು. ಇದು ಆರಿದ ಮೇಲೆ ಮೊಸರು ಹಾಕೋಣ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ, 1 ಚಿಟಿಕೆಗಿಂತ ಕಮ್ಮಿನೇ. ಸೊ ತೋರಿಸ್ಲಿಲ್ಲ, ಮರ್ತುಬಿಟ್ಟೆ. ನೀವು ಒಂಚೂರು ಇಷ್ಟು ಚಿಟಿಕೆನೂ ಅಲ್ಲ, ಅಷ್ಟು ಸೇರಿಸ್ಕೊಳ್ಳಿ. ಈಗ ಮೊಸರು ಪ್ಯಾಕೆಟ್ ಕಟ್ ಮಾಡಿ ಮೊಸರು ಹಾಕೋದು ಒಂದೇ ಬ್ಯಾಲೆನ್ಸ್. ಇದೆಲ್ಲ ಆರಿ ತಣ್ಣಗಾಗಿದೆ ನೋಡಿ. ಮೊಸರು ಹಾಕಿದ್ದೀನಿ, ಸಾಂಬಾರು ರೆಡಿ ಆಗಿದೆ. ಸೂಪರ್ ಟೇಸ್ಟಿಯಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಸೊ ಇನ್ನೂ ಯಾವ್ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನೀಗ ಆಲ್ಮೋಸ್ಟು ರೆಸಿಪೀಸ್ದೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಯಾವ್ದಾದ್ರು ರೆಸಿಪಿಗಳು ಬೇಕಂತ ಅಂದರೆ ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ಹಾಗಾಗಿ ನೋಟಿಫಿಕೇಷನ್ ಬರುತ್ತೆ, ನೀವೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದ್ಯಾವುದು ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅದರದ್ದೆಲ್ಲ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಫುಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಸೂನ್. ಬಾಯ್.